புன்னமெடு ಚೆನ್ನು ನಟ್ಟು ಬರುಪಾಲು ಮಾಯಿದ புன்னமெடு ಚೆನ್ನು ಮಾಯಡೆ ಪೋತಾಲು ಸುಗಿದ புன்னமெடு ಚೆನ್ನು ನಟ್ಟು ಬರುಪಾಲು ಲೇಲೇಲೇಗಾ ಚೆನ್ನು ಲೇಲಾ ಲೇಲೇಗಾ ಲೇಲೇಲೇಗಾ ಚೆನ್ನು ಲೇಲಾ ಲೇಲೇಗಾ ಲೇಲೇಲೇಗಾ ಚೆನ್ನು ಲೇಲಾ ಲೇಲೇಗಾ ಲೇಲೇಲೇಗಾ ಚೆನ್ನು ಲೇಲಾ ಲೇಲೇಗಾ
ಬೇಸ್ತಿಯರ ನಲಿಕೆನೆ ನಡಪಾದು ಕೊರದು ನಮ್ಮನ್ನು ರಂಜಿಸೇನ ಜೋಕ್ಲೆಗೆ ಸೊಲ್ಮೆಲು ನಮ್ಮ ಒಂಜಿ ತುಳುವನಾಡು ಯಕ್ಷ ಶಿಕ್ಷಣ ಪಟ್ಲ ನೇತ ತರಬೇತಿದಾರನ ನಾಡಿ ಮೇರೆ ವೇದಿಕೆಗೆ ಬರ್ತದೆ. ಮೇಳದಲ್ಲಿ ಕೃಷ್ಣನಾಗಿ ಮಿಥಿಲಾ 9ನೇ ತರಗತಿ ಹಾಗೆ ಸತ್ಯಭಾಮೆಯಾಗಿ ಭೂವಿ 9ನೇ ತರಗತಿ. ಶ್ರೀ ಗುರುಗಣಾಧಿಪತಯೇ ನಮಃ. ಕರಿವದನ ಗಿರಿಜಾಸು ಪುತ್ರಕ ಗಣಪ ಕರಿವದನ ಗಿರಿಜಾಸು ಪುತ್ರಕ ಕರದೋಳಂಕುಶ ಪಾಶಧಾರಣ ಪರಮ ಮೂಷಕ ಧ್ವಜನೆ ಪಾವನ ಶರಣೋ ಶರಣೋ ಅಂಬಿಕಾಕರ ಕಮಲ ಕೀರನೆ ಶಂಭುಮನ ಸಂತೋಷಕಾರಣಿ ಕಂಬದೊಳು ನೆಲೆ
ಪುತ್ರಕ ಕರದೋಳಂಕುಶ ಪಾಶಧಾರಣ ಗಣಪ ಧಾರಿಣಿ ಪತಿ ಕೇಳು ದ್ವಾರಕಾ ನಗರದಲ್ಲಿ ಧಾರಿಣಿ ಪತಿ ಕೇಳು ದ್ವಾರಕಾ ನಗರದಲ್ಲಿ ಶ್ರೀರಮಣ ಗಿರ್ಧನತಿ ಭೂರಿ ಭಾಗ್ಯದಲ್ಲಿ ಧಾರಿಣಿ ಪದಿ ಕೀಳು ದ್ವಾರಕಾ ನಗರದಲ್ಲಿ ಶ್ರೀರಮಣ ನಿರ್ಧನತಿ ಭೂರಿ ಭಾಗ್ಯದಲ್ಲಿಯೇ ಭುವನ ಕತಿ ಜಯ ವಿನಿಪ ನವರತ್ನ ಭವನದಲ್ಲಿಯೇ ಭುವನ ಕತಿ ಜಯ ವಿನಿಪ ನವರತ್ನ ಭವನದಲ್ಲಿಯೇ ಯುವತಿ ಭಾಮೆಯುಪಗಿತ ಕವಿ ಕರುಷದಿಂದ ಭುರಮಣ ವಸುದೇವದೇವಕಿಯರ ಸುತನಾಗಿ ಕೃಷ್ಣ ಎಂಬ ಅಭಿಧಾನದಿಂದ ಈ ಲೋಕದ ಬೆಳಕನ್ನು ಕಂಡವ ನಾನು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸುವುದೇ ನನ್ನ ಅವತಾರದ ಮೂಲ ಉದ್ದೇಶವಾಗಿದೆ. ಯಾದವರು ಹೊಡೆಯುವುದಕ್ಕಾಗಿ ಹಾರಕೆಯ ನಿರ್ಮಾಣವನ್ನು ಮಾಡಿದ್ದೇನೆ. ಹಾಗೆಯೇ ಮಡದಿ ಭಾಮೆಯ ಜೊತೆ ಇರುವ ಕಾಲಕ್ಕೆ ನರಕಾಸುರನಿಂದ ಸೋತಂತಹ ದೇವೇಂದ್ರ ನನ್ನಲ್ಲಿ ಬಂದು ದೂರನ್ನು ಹೇಳಿದ್ದಾನೆ. ಅವನಿಗೆ ಧೈರ್ಯ ಮಾತನ್ನು ಕೊಟ್ಟದ್ದಾಯಿತು. ಹಾಗಾಗಿ ಇದಕ್ಕೆ ಯಾವ್ದಗನಿ ಧರ್ಮೇ ಸಂಕುಲ ಸದೆದು ಶೀಘ್ರದಲ್ಲಿ ಮುದಗೊಳಿಸುವೆ ನಿನ್ನ ದೇವೇಂದ್ರನಿಗೆ ಧೈರ್ಯದ ಮಾತನ್ನು ಕೊಟ್ಟದ್ದಾಯಿತು. ತಡ ಮಾಡುವುದು ಸರಿಯಲ್ಲ. ಕರುಣನನ್ನೇ ಅಳುತ್ತೇನೆ. ಎಲ್ಲಿಗೆ ಗಮನ ನಿಲ್ಲಲೋ ರಮಣ ನಿಲ್ಲಲೋ ರಮಣ ಎಲ್ಲಿಗೆ ಗಮನ ನಿಲ್ಲಲೋ ರಮಣ ರಮಣ
ನಿನ್ನೊಳೈದುವುದೇನು ಕದನ ಸೊಲ್ಲಿಸದೆಲ್ಲೈದುವುದೇನು ಕದನ ರಮಣ ಯಾರೊಡೆ ನಿಂತು ಕದನ ತಿಳಿಯದಾದೆ ನದನ ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ ಸೊಲ್ಲಿಸದೆಲ್ಲೈದುವುದೇನು ಕದನ ಯಾರೊಡೆ ನಿಂತು ಕದನ ತಿಳಿಯದಾದೆ ನದನ ರಮಣ ನಿಲ್ಲೆಲೋ ರಮಣ ಸೊಲ್ಲಿಸದೆಲ್ಲೈದುವುದೇನು ಕದನ ರಮಣಾಯ ರಮಣ ಕೀರವಾಣಿ ಕೇಳೆ ಪೊರಟಿಕ ಕಾರಣ ಗುಣ ಜೀವೇ ವಾಣಿ ಕೇಳಿ ಪೊರಟಿಗ ಕಾರಣ ಗುಣಶೀಲೆ ಪೊರಟಿಗ ಕಾರಣ ಗುಣಶೀಲೆ ಜನರಕನು ನಾಕುವ ಸೇರುತ್ತ ತಿರುಗ ಪಗಾರವಗೈದನು ಶೀಲವಾಣಿ ಕೇಳಿ ಪೊರಟಿಕ ಕಾರಣ ಗುಣಶೀಲೆ ಕೇಳೆ ಕೇಳೆ ಹರುಷವಾಯಿತು ಕಾಂತ ಹರುಷವಾಯಿತು ಕಾಂತ
ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈರುವೆಯ ನರಕ ದೈತ್ಯನ ಕೊಂದು ಸುರಲೋಕ ಕೈರುವೆಯ ಕೈದುವೆಯ ಬರುವೇನ ಜೊತೆಯಿಲ್ಲ ಬರುವೇನ ಜೊತೆಯಿಲ್ಲ ಹರುಷಗಳನ್ನು ಕರೆದೊಯ್ಯಬೇಕು ಜಿಯ ಬರುವೇನ ಜೊತೆಯಿಂದ ಕರುಷದೊಳೆಲ್ಲನು ಕರೆದೊಯ್ಯಬೇಕು ಜಿಯ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ ಕಾಂತ ಹರುಷವಾಯಿತು ಒಳ್ಳೆಯದಾಯ್ತು. ಈಗ ನಮ್ಮ ಮನೆಯಾದ ದೇವೇಂದ್ರ ಸೋತಕ್ಕೆ ನಿನಗೆ ಸಂತೋಷ. ಹಾಗಲ್ಲ ಸ್ವಾಮಿ, ಹೇಗೆ
ಎಲ್ಲರೂ ಜೋರದ ಚಪ್ಪಾಳೆ. ಹೇಗೆ ಮಾಡಿದ್ರ ಹಾಗೆ ಎಲ್ಲರೂ ಕೂಡ ಯಕ್ಷಗಾನ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಯಕ್ಷ ಶಿಕ್ಷಣ ಟ್ರಸ್ಟ್ನಿಂದ ಎಂಥ ಒಂದು ಅದ್ಭುತ ಕೆಲಸ ಆಗ್ತಾ ಉಂಟಂತ ಹೇಳಲಿಕ್ಕೆ ನಮ್ಮ ಅಶೋಕ್ ಮಂಜನಾಡಿಯವರಿಗೆ ಒಂದು ಜೋರಾದ ಚಪ್ಪಾಳೆ ಬರುತ್ತೆ. ಅಶೋಕ್ ಅವರು ಯಾವ ರೀತಿಯಲ್ಲಿ ಮೇಳದಲ್ಲಿದ್ದಾರೆ, ಕಟೀಲ್ ಮೇಳದಲ್ಲಿ ಒಬ್ಬರು ಪ್ರಬುದ್ಧ ಕಲಾವಿದ. ಹೌದು, ಇಲ್ಲಿ ಅಂದರೆ ಪ್ರತಿಯೊಂದು ಶಾಲೆಗಳಿಗೆ ಹತ್ತಿರದ ಒಂದು 2-3 ಶಾಲೆಗಳಿಗೆ ಒಬ್ಬೊಬ್ಬರನ್ನು ಅಧ್ಯಾಪಕರು ಮಾಡಿದ್ದಾರೆ. ಹೌದು, ಇಲ್ಲಿ ಶಿಕ್ಷಣ ಕೊಡಲಿಕ್ಕೆ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಅದ್ಭುತವಾದಂಥ ಅದು ಯಾವ ರೀತಿಯಲ್ಲಿ ತರಬೇತಿ ಆಗಿದೆ ಅಂತ ಹೇಳಲಿಕ್ಕೆ ಕೃಷ್ಣ ಮತ್ತು ಸತ್ಯಭಾಮೆ ಸಾಕ್ಷಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಭಿನಯ ಮತ್ತು ಕುಣಿತ ಎಲ್ಲವನ್ನು ಗಮನಿಸಿದ್ದೇವೆ ನಾವು. ಹಾಗಾಗಿ ಮತ್ತು ಹಿಮ್ಮೇಳದವರು ಹೇಗೂ ಪ್ರಬುದ್ಧ ಕಲಾವಿದರು, ನಮ್ಮ ಭಾಗವತರು ಕಟಲೆ ಮೇಳದಲ್ಲಿರುವವರು. ಹಾಗಾಗಿ ಇವರೆಲ್ಲ ಹಿಮ್ಮೇಳ ವಾದಕರು ಎಲ್ಲರೂ ಕೂಡ ಅವರು ಪ್ರಬುದ್ಧ ಕಲಾವಿದರು. ಹಾಗಾಗಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಕೊಡದಷ್ಟು ಹುಷಾರಿರಬೇಕು, ಇಲ್ಲದ್ರೆ ಆಗುವುದಿಲ್ಲ ಅದು. ಹಾಗಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಪ್ರತಿಭೆಯನ್ನು ತೋರಿದಂಥ ವಿದ್ಯಾರ್ಥಿಗಳಿಗೆ ಮತ್ತು ಈ ಕೂಟಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾವು ಸಲ್ಲಿಸೋಣ. ಜೊತೆಗೆ ಇವರೆಲ್ಲರಿಗೆ ಪರವಾಗಿ ನಮ್ಮ ಈ ತುಳಸಿರಿ ಟ್ರಸ್ಟ್ ಮತ್ತು ಈ ಶಾಲೆಯ ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಅಧ್ಯಕ್ಷರು ನೀಡ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಿದೆ ಅಂತ ಮಾತಾಡೋಣ. ಪ್ರೇಕ್ಷಕರಿಗೆ ಮತ್ತು ವಿದ್ವಾಂಸರಾದ ಚಂದ್ರಗೌಡರು ಕೂಡ ಇದನ್ನು ನೋಡಿಯೇ ಹೋಗ್ತೇನೆ ಅಂತ ಕೂತಿದ್ರು ಎಲ್ಲ. ನಿಜವಾಗಿ ಕೂಡ ಬಂದಂಥ ಅತಿಥಿಗಳಿಗೆ ಔಪಚಾರಿಕವಾಗಿ ಎಲ್ಲ ಧನ್ಯವಾದ ಸಮರ್ಪಣೆ ಆಗಿದೆ. ಮತ್ತೊಮ್ಮೆ ಈ ಒಂದು ವ್ಯವಸ್ಥೆಯನ್ನು ತುಳುವಸಿರಿ ಟ್ರಸ್ಟ್ನ ಅಧ್ಯಕ್ಷರಾಗಿ ಮತ್ತು ಈ ಶಾಲೆಯ ಅಧ್ಯಕ್ಷರಾಗಿ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಮತ್ತು ಅವರ ಶ್ರೀಮತಿಯವರು ಬಹಳ ಒಳ್ಳೆಯ ಅಚ್ಚುಕಟ್ಟಾಗಿ ಸಂಯೋಜನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪದಾಧಿಕಾರಿಗಳು ಸಹಕಾರ ಮಾಡಿದ್ದಾರೆ. ಗಣ್ಯ ಅತಿಥಿಗಳಿಗೂ ಕೂಡ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ.